ಹಲೋ ನಮಸ್ತೆ ಎಲ್ರಿಗೂ. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ. ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 6 ಹಸಿರು ಮೆಣಸಿನಕಾಯಿ, 2 ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ. ನಾನು ಹುಣಸೆಹಣ್ಣು ಯೂಸ್ ಮಾಡಲ್ಲ, ಹಾಗಾಗಿ ಟೊಮೊಟೊ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇದರಲ್ಲಿ ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗುತ್ತೆ ಅಂದರೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಕಲರ್ ಚೇಂಜ್ ಆಗಲ್ಲ. ನಾನಿವತ್ತು 1.5 ಪಾವ್ ಅಕ್ಕಿ ಅಳತೆಯಷ್ಟು ವಾಂಗಿಬಾತ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು 7 ರಿಂದ 8 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸಿ, ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕಿ. ಮನೇಲಿ ಮಕ್ಕಳೇನಾದರೂ ಇದ್ದರೆ ಕಡಿಮೆ ಹಾಕೋಬೋದು, ಇಲ್ಲಾಂದರೆ ಒಂದು 6 ರಿಂದ 7 ಹಾಕ್ಕೊಂಡ್ರು ಸಾಕಾಗತ್ತೆ. ಹಸಿರು ಮೆಣಸಿನ್ಕಾಯಿ ಆದಮೇಲೆ ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಸೇರಿಸಿ. ತುಂಬ ಡೀಪ್ ಫ್ರೈ ಮಾಡೋದೆಲ್ಲ ಏನೂ ಅವಶ್ಯಕತೆ ಇಲ್ಲ, ಯಾಕೆ ಅಂದರೆ ನಾವು ಬದನೆಕಾಯಿನೂ ಹಾಕಿ ತುಂಬ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಇದಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಬ್ಯಾಚುಲರ್ಸ್ಗೆ, ಅರ್ಜೆಂಟಾಗಿ ಆಫೀಸ್ ಕೆಲಸಕ್ಕೆ ಹೋಗೋರಿಗೆ, ತುಂಬ ಇಷ್ಟಪಡೋರಿಗೆ ಎಲ್ಲರೂ ಕೂಡ ಆರಾಮಾಗಿ ಬೇಗನೆ ಆಗುತ್ತೆ. ಏನು ರುಬ್ಬೋ ಆಗಿಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಬೇಗನೂ ಕೂಡ ಆಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ನೋಡಿ ಸ್ವಲ್ಪ ತಿರುಗಿಸ್ಕೋತಾ ಇರಿ. ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನೋಡಿ ಚೆನ್ನಾಗಿ ಎಣ್ಣೆನಲ್ಲಿ ಬಾಡ್ತಾ ಇದೆ. ಇಷ್ಟು ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಸೇರಿಸಿ. ಸ್ವಲ್ಪ ದಪ್ಪ ಸೈಜಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ನಾನು ಹುಣಸೆಹಣ್ಣು ಯೂಸ್ ಮಾಡಲ್ಲ ಇದಕ್ಕೆ, ಅದಕ್ಕೋಸ್ಕರ 2 ದಪ್ಪ ಸೈಜ್ ಟೊಮೊಟೊನ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಲಿ. ಎಣ್ಣೆಯಲ್ಲಿ ಬಾಡಿಸಿ ಆದಮೇಲೆ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದೆ ಅಂತ ಅನ್ನಿಸ್ದಾಗ ಅದಕ್ಕೆ ನೀವು ಉದ್ದವಾಗಿ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿನ ಇದಕ್ಕೆ ಸೇರಿಸಿ. ಬದನೆಕಾಯಿ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಬದನೆಕಾಯಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ. ಅದು ನೀಟಾಗಿ ಬದನೆಕಾಯಿ ಹಾಕಿರುವಂಥ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲದಕ್ಕೂ ಹಿಡ್ಕೊಳ್ಳುತ್ತೆ. ಈಗ ನಾನು ಒಂದು ಕಡೆ ಅಕ್ಕಿ ತೊಳೆದು ಇಟ್ಕೊತಾ ಇದ್ದೀನಿ. ನೋಡಿ, ಒಂದು ಗ್ಲಾಸ್ ಅಳತೆನಲ್ಲಿ ಇದು 1 ಪಾವ್ ಅಕ್ಕಿ ಹಿಡಿಸುತ್ತೆ. ಇದರಲ್ಲಿ ನಾನು 1.5 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ. ಇದು ನಮ್ಮದು ಬೆಳೆದಿರೋ ಅಕ್ಕಿ. 1.5 ಗ್ಲಾಸ್ ಅಕ್ಕಿ ತೊಗೊಂಡು ನಾನು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಫ್ರೈ ಆದಾಗ ಸ್ವಲ್ಪ ಅದೆಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆದಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಬದನೆಕಾಯಿ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ, ಆವಾಗ ಬೇಗನೂ ಬೇಯುತ್ತೆ. ಹಾಕಿ 1-2-3 ಸರಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಅಂತ ಬಿಡಬೇಕು. ಸ್ವಲ್ಪ ಹೊತ್ತು ಬಿಟ್ಟು ತಿರುಗಿಸ್ಕೊಳ್ಳಿ. ಆಗ ಎಲ್ಲ ಬದನೆಕಾಯಿ ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಬೆಂದ್ಕೊಳ್ಳುತ್ತೆ. ನಾನು ಮೊದಲು ಪೌಡರೇ ಮಾಡ್ಕೋತಾ ಇದ್ದೆ, ವಾಂಗಿಬಾತ್ ಪೌಡರು. ನಂಗೆ ಅದು ಅಷ್ಟೊಂದು ಖುಷಿ ಕೊಡ್ತಿರಲಿಲ್ಲ ಅನ್ನೋದಕ್ಕೋಸ್ಕರ ನಾನು MTR ವಾಂಗಿಬಾತ್ ಪೌಡರೇ ಯೂಸ್ ಮಾಡೋದು. MTR ಪ್ರಾಡಕ್ಟು ನಾನು ಪುಳಿಯೋಗರೆಗೆ, ವಾಂಗಿಬಾತ್ 2ಕ್ಕೆ ಬಿಟ್ಟು ನಾನು ಇನ್ಯಾವುದೂ ಅಷ್ಟಾಗಿ ಪೌಡರ್ಗಳನ್ನ ಯೂಸ್ ಮಾಡೋದಿಲ್ಲ. ಇವಾಗ 6 ರಿಂದ 7 ಸ್ಪೂನು ವಾಂಗಿಬಾತ್ ಪೌಡರ್ನ ಹಾಕಬೇಕು. ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಪಾವ್ ತೊಗೊಂಡಿರೋದ್ರಿಂದ 6 ರಿಂದ 7 ಸ್ಪೂನು ವಾಂಗಿಬಾತ್ ಪೌಡರ್ನ ಹಾಕ್ತಾಯಿದ್ದೀನಿ.
ವಾಂಗಿಬಾತ್ ಪೌಡರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ವಾಂಗಿಬಾತ್ ಪೌಡರು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಇಡಿ, ಇಲ್ಲಾಂದರೆ ನಿಮಗೆ ಜಾಮೂನ್ ಬಟ್ಲಲ್ಲಿ 1/4 ಬಟ್ಲಷ್ಟು ತೆಂಗಿನಕಾಯಿ ತುರಿ ಹಾಕಿ. ಕೊಬ್ಬರಿಕಾಯಿ ಇದ್ರೂ ಹಾಕ್ಬೋದು, ತೆಂಗಿನಕಾಯಿ ತುರಿ ಇದ್ರೂ ಹಾಕ್ಬೋದು, ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು ನೀವು. ನಮ್ಮನೇಲಿ ನೀರೆಲ್ಲ ಸುಂಡೋಗಿದೆ, ಬರೀ ಕಾಯಿ ಇದೆ ಅಂದರೆ ಅದನ್ನೇ ಪೌಡರ್ ಮಾಡಿಕೊಂಡು ಪಲ್ಯಗಳಿಂದ ಸಾಂಬಾರಿಂದ ಎಲ್ಲದಕ್ಕೂ ಕೂಡ ನಾವು ಅದನ್ನೇ ಯೂಸ್ ಮಾಡ್ತೀನಿ. ನೀವು ಹಸಿಕಾಯಿ ಇದ್ದರೆ ಹಸಿಕಾಯಿ ಹಾಕಿ, ಇಲ್ಲ ಕೊಬ್ಬರಿ ಇದ್ದರೆ ಕೊಬ್ಬರಿಕಾಯಿ ಹಾಕಿ, ತೊಂದರೆ ಇಲ್ಲ. ಯಾವ್ದು ಹಾಕಿದ್ರೂ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನಾನು ಬಾತು, ಬಿರಿಯಾನಿ ಇದು ಯಾವುದನ್ನು ಕೂಡ ಕುಕ್ಕರಲ್ಲಿ ಕೂಗ್ಸೋಕ್ಕೆ ಹೋಗಲ್ಲ, ಓಪನಾಗೆ ರೆಡಿ ಮಾಡೋದು. ಈಗ ನಾನು ಅಳತೆಗೆ ನೀರು ಹಾಕ್ತಾಯಿದ್ದೀನಿ. ಬ್ಯಾಚುಲರ್ಸು ಹೊಸಬ್ರು ಮಾಡೋರಿದ್ದರೆ 1 ಗ್ಲಾಸಿಗೆ 2 ಗ್ಲಾಸ್ ನೀರು. ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಡಬಲ್ 3 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿ ಆದಮೇಲೆ ಒಂದು ಸ್ವಲ್ಪ ಸಾಲ್ಟ್ ನೋಡ್ಕೊಳ್ಳಿ. ಸಾಲ್ಟ್ ಆ್ಯಡ್ ಮಾಡಲೇಬೇಕು, ಯಾಕೆಂದರೆ ನಾವು ಫಸ್ಟು ಹಾಕಿರೋದು ಜಸ್ಟ್ ಅದು ಬದನೆಕಾಯಿ ಎಲ್ಲ ಎಣ್ಣೆಯಲ್ಲಿ ಬೇಯಬೇಕಾದ್ರೆ ಉಪ್ಪಿಡಿಲಿ ಅಂತ ಹಾಕಿರ್ತೀವಿ. ಸೊ ಇವಾಗ ನೀವು ಸ್ವಲ್ಪ ಚೆಕ್ ಮಾಡಿ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕಿ 1-2 ನಿಮಿಷ ಬಿಟ್ಟು ಅದು ಕರ್ಗದ ಮೇಲೆ ಒಂದು ಸ್ವಲ್ಪ ರುಚಿ ನೋಡಿದ್ರೂ ಗೊತ್ತಾಗುತ್ತೆ. ಇಲ್ಲಾಂದರೆ ಒಂದು ಅಳತೆನಲ್ಲಿ ಹಾಕಾದ್ಮೇಲೆ ನಾನು ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಚೆನ್ನಾಗಿ ತಿರುಗಿಸಿ. ತುಂಬ ಹೈ ಫ್ಲೇಮಲ್ಲಿ ಕೊಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇರಲಿ. ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಆಗಾಗ ತಿರುಗಿಸ್ಕೋತಾ ಇರಿ ಓಪನಲ್ಲಿ ಮಾಡೋದ್ರಿಂದ, ಇಲ್ಲಾಂದರೆ ಅದು ತಳ ಹಿಡ್ದಾಗುತ್ತೆ. ನೀವೇನಾದರೂ ಕುಕ್ಕರಲ್ಲಿ ಮಾಡ್ತೀವಿ ಅಂದರೆ ಈ ಅಳತೆಗೆ ಆದಮೇಲೆ ಕುಕ್ಕರ್ ಮುಚ್ಚಿ 2 ವಿಷಲ್ ಹೊಡೆಸ್ಕೊಳ್ಳಿ, ಸಾಕಾಗುತ್ತೆ. ನೋಡಿ ಬೇಯ್ತಾ ಇದೆ. ನಾನು ಓಪನಲ್ಲಿ ಮಾಡೋದ್ರಿಂದ ಪ್ಲೇಟ್ ಮುಚ್ಚಿದ್ದೀನಿ. ತೆಗೆದು 5 ಮಿನಿಟ್ಸ್ಗೆ ಒಂದು ಸರಿ ತಿರುಗಿಸ್ಕೊತೀನಿ, ಯಾಕೆಂದರೆ ಅದೆಲ್ಲ ಪೂರ್ತಿ ನೀಟಾಗಿ ಸರಿ ಹೋಗಬೇಕು, ಜೊತೆಗೆ ತಳ ಹಿಡಿಬಾರ್ದು ಅನ್ನೋ ಉದ್ದೇಶಕ್ಕೆ. ನೋಡಿ ಆಲ್ಮೋಸ್ಟ್ ಅಕ್ಕಿ ಎಲ್ಲ ದಪ್ಪ ಆಗಿದೆ. ಮತ್ತೆ ಮುಚ್ಚಿ ಇನ್ನೊಂದು 2 ನಿಮಿಷ 3 ನಿಮಿಷ ಬಿಟ್ಟು ಮತ್ತೆ ತಿರುಗಿಸಿ. ಆ ನೀರೆಲ್ಲ ಮೇಲೆ ಬಂದ್ಬಿಟ್ಟಿರುತ್ತೆ. ಕುಕ್ಕರಲ್ಲಿ ಕೂಗ್ಸಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಒಂದು ಕಡೆ ಆಗುತ್ತೆ, ಅಕ್ಕಿ ಎಲ್ಲ ವೈಟಿಗೆ ಒಂದೊಂದು ಕಡೆ ಹಾಗೆ ಇರುತ್ತೆ. ಆ ಉದ್ದೇಶದಿಂದ ನಾನೇನು ಮಾಡ್ತೀನಿ, ಬಿರಿಯಾನಿ, ಪಲಾವ್ ಆಗಿರ್ಬೋದು, ವಾಂಗಿಬಾತ್ ಆಗಿರ್ಬೋದು, ಯಾವುದಕ್ಕೂ ಕೂಡ ನಾನು ಕುಕ್ಕರ್ ಉಪಯೋಗಿಸಲ್ಲ, ಓಪನ್ನಲ್ಲೇ ಮಾಡೋದು. ಕುಕ್ಕರ್ ಜಾಸ್ತಿ ಸಾಂಬಾರಿಗೆ ಮತ್ತು ವೈಟ್ ರೈಸ್ ಕೂಗ್ಸೋದಕ್ಕಷ್ಟೇ ನಾನು ಕುಕ್ಕರ್ ಯೂಸ್ ಮಾಡೋದು. ಅದು ಬಿಟ್ಟು ಬಾತು ಎಲ್ಲದಕ್ಕೂ ಓಪನಲ್ಲೇ ಮಾಡ್ತೀನಿ. ಆಗ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ಕಡೆಗೂ ಹೊಂದ್ಕೊಳ್ಳುತ್ತೆ. ಇಲ್ಲಾಂದರೆ ಮಸಾಲೆ ಎಲ್ಲ ಸಪ್ರೇಟ್ ಆಗುತ್ತೆ, ಅದು ಬೇರೆ ಸಪ್ರೇಟ್ ಆಗುತ್ತೆ. ನೋಡಿ ಆಲ್ಮೋಸ್ಟ್ ವಾಂಗಿಬಾತ್ ರೆಡಿ ಇದೆ. ಇಷ್ಟು ನೋಡಿಕೊಂಡು ನೀವು ನೀರೆಲ್ಲ ಸುಂಡಿ ಎಲ್ಲ ಆದಮೇಲೆ ನೋಡಿಕೊಂಡು ಏನು ಮಾಡಿ, ಈ ಥರ ಪೂರ್ತಿ ಒಂದು ಸರಿ ತಿರುಗಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಆವಾಗ ಅದು ಹಕ್ಕಿ ಚೆನ್ನಾಗಿ ಅನ್ನ ಹರಳ್ಕೊಳ್ಳುತ್ತೆ. ಈಗ ನೋಡಿ ವಾಂಗಿಬಾತ್ ರೆಡಿ ಇದೆ. ತುಂಬ ಚೆನ್ನಾಗಾಗುತ್ತೆ. ಬ್ಯಾಚುಲರ್ಸು, ಅರ್ಜೆಂಟ್ ಕೆಲಸಕ್ಕೆ ಹೋಗೋರು, ಬೆಳಗ್ಗೆ ಟೈಮ್ ಮಕ್ಕಳು ಬಾಕ್ಸ್ಗಾಗಿರ್ಬೋದು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಟ್ರೈ ಮಾಡಿ. ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನೆಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.